ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರತಕ್ಕಂಥ ಕಾಮಕಾಮೇಶ್ವರಿ ದೇವಸ್ಥಾನದ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿನ ಮುಖ್ಯ ಅರ್ಚಕರಾಗಿರ್ತಕ್ಕಂಥ ವಿದ್ವಾನ್ ಸುಬ್ರಹ್ಮಣ್ಯ ಗಣಪತಿ ಭಟ್ಟ ಅಂತ ನನ್ನ ಹೆಸರು. ಅವರಿಂದ ಈ ದೇವಸ್ಥಾನದ ಬಗ್ಗೆ ತಮ್ಮ ವಿವರಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಇದು ತುಂಬ ಕುಸರಿ ಕೆಲಸ ಇರತಕ್ಕಂಥ, ಕುಸರಿ ಕೆತ್ತನೆ ಇರತಕ್ಕಂಥ, ಸುತ್ತಲೂ ಇರತಕ್ಕಂಥ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ದಕ್ಷಿಣ ಭಾರತದಲ್ಲಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನ. ಕಾಮಕಾಮೇಶ್ವರಿ ದೇವಸ್ಥಾನ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ಮೈಸೂರು ಮಾತ್ರ ಇರೋದು. ಇದು ಭಾಳ ಶಿಲ್ಪಕಲಾತ್ಮಕವಾಗಿ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನ ಸ್ಥಾಪನೆ ಬಗ್ಗೆ, ಯಾರು ಸ್ಥಾಪನೆ ಮಾಡಿದ್ರು, ಶಿಲ್ಪಿಗಳು ಯಾರು ಬಗ್ಗೆ ಅವ್ರು ಸುಮಾರು ಅರ್ಚಕರಾಗಿರ್ತಕ್ಕಂಥ ಅರ್ಚಕತೆ ಮಾಡಿ ತಿಳ್ಕೊಡ್ತಾರೆ. ದಯಮಾಡಿ ತಾವು ತಿಳ್ಕೊಳ್ಬೇಕಂತ ಹೇಳ್ಕೊಡ್ತೀನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆ ಸುಸ್ವಾಗತ, ನಮಸ್ಕಾರ. ಕಾಮೇಶ್ವರ ಸಮಾಯುಕ್ತಾಂ ಕಾಮೇಶ್ವರಿ ನಮೋಸ್ತುತೆ, ವಿಜಯವಿಶ್ವೇಶ್ವರಯುತಾಂ ಶ್ರೀವಿದ್ಯಾಂ ಪ್ರಣಮಾಮ್ಯಹಂ. ಶ್ರೀದೇವರಲ್ಲಿ ವಂದಿಸುತ್ತಾ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರುವಂಥ ಎಲ್ಲ ಸಮಸ್ತ ಭಕ್ತ ಜನರಲ್ಲಿ ವಿಜ್ಞಾಪನೆಗಳು. ಈ ದೇವಸ್ಥಾನ ಮೈಸೂರಿನ ಹೃದಯ ಭಾಗವಾದಂತಹ ರಾಮಾನುಜ ರಸ್ತೆಯ 6ನೇ ಕ್ರಾಸ್ನಲ್ಲಿರುವಂತಹ ದೇವಸ್ಥಾನ ಕಾಮೇಶ್ವರ ಮತ್ತು ಕಾಮೇಶ್ವರಿ ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಕಾಮೇಶ್ವರ ಮತ್ತು ಕಾಮೇಶ್ವರಿ ಯಾರು ಎಂಬುದನ್ನು ಹೇಳಲು ಇಚ್ಛೆಪಡುತ್ತೇನೆ. ಮುಖ್ಯತಃ ಈ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರೇಂದ್ರ ಒಡೆಯರು ಪ್ರತಿಷ್ಠಾಪನೆ ಮಾಡಿದಂತಹ ಈ ದೇವಸ್ಥಾನ, ಅವರಿಗೆ ಹೆಣ್ಣು ಸಂತಾನ ಇತ್ತು ಮತ್ತು ಗಂಡು ಸಂತಾನ ಇರಲಿಲ್ಲ. ಆ ಒಂದು ಗಂಡು ಸಂತಾನಕ್ಕೋಸ್ಕರವಾಗಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಎಂಬುದೊಂದು ಪ್ರತೀತ. ಮುಖ್ಯವಾಗಿ ಇದು ನೇಪಾಳದಲ್ಲಿರುವಂತಹ ದೇವಸ್ಥಾನ. ಅಂದರೆ ಪಶುಪತಿನಾಥ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ದೇವಸ್ಥಾನ ಈ ಕಾಮೇಶ್ವರ ಅಥವಾ ಕಾಮೇಶ್ವರಿ ದೇವಸ್ಥಾನ. ಅಲ್ಲಿ ಮಹಾರಾಜರು ಭೇಟಿ ಕೊಟ್ಟಂತಹ ಸಂದರ್ಭ, ಆವಾಗ ಅವರ ಮನಸ್ಸಿಗೆ ಒಂದು ಅನಿಸಿದ್ದೇನೆಂದರೆ, ಗಂಡು ಸಂತಾನವಾದರೆ ಇಂಥ ದೇವಸ್ಥಾನವನ್ನು ಮೈಸೂರಿನಲ್ಲಿ ಕಟ್ಟಿಸಿಕೊಳ್ತೇನೆ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ಕೊಂಡು ಬಂದರಂತೆ. 1954 ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಪ್ರತೀತ ಇದೆ. 1942ರಲ್ಲಿ ಶಂಕುಸ್ಥಾಪನೆ ಮಾಡಿಕೊಂಡು ಸುಮಾರು 11 ವರ್ಷ ಕೆತ್ತನೆ ಕೆಲಸ ತೊಡಗಿಸಿಕೊಂಡು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದೊಂದು ಪ್ರತೀತ. 1953ರಲ್ಲಿ ಅಂದರೆ ಶ್ರೀಕಂಠತ್ವ ಒಡೆಯರು ಹುಟ್ಟಿದ್ದು, ಅವರು ಹುಟ್ಟಿಗೋಸ್ಕರವಾಗಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. 1954ರಲ್ಲಿ ಪ್ರತಿಷ್ಠಾಪನೆ ಮಹೋತ್ಸವ ಆಯಿತು. ಈ ಒಂದು ಶಿಲ್ಪಕಲಾ ಹೇಗಿದೆ ಅಂದರೆ ಮೈಸೂರು ಮತ್ತು ದ್ರಾವಿಡ ಶೈಲಿ ಎಂಬುದಾಗಿ ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಶಿಲ್ಪಸಿದ್ಧಾಂತಿ ಮಹಾರಾಜರ ಆಸ್ಥಾನದಲ್ಲಿರುವಂತಹ ಸಿದ್ಧಾಂತಿಯಾದಂತಹ ಸಿದ್ಧಲಿಂಗ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿತು, ಕೆತ್ತಲ್ಪಟ್ಟಿತು ಎಂಬುದನ್ನು ಹೇಳುತ್ತಾನೆ ಇತಿಹಾಸ. ಅಲ್ಲಿ ಮುಖ್ಯವಾಗಿ ಆ ಒಂದು ಸಿದ್ಧಾಂತಿಗಳು ಆ ಎಲ್ಲವನ್ನು ಕೆತ್ತನೆ ಮಾಡಿ ಸುಮಾರು 11 ವರ್ಷ 11 ಜನ ಕೆತ್ತನೆ ಮಾಡಿ 1954ರಲ್ಲಿ ವಿಜಯನಾಮ ಸಂವತ್ಸರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶಿವಲಿಂಗದ ಹೆಸರು ವಿಜಯವಿಶ್ವೇಶ್ವರ ಅಂತ. ಹಿಂಭಾಗದಲ್ಲಿರುವಂತಹ ದೇವರೇ ಕಾಮೇಶ್ವರ ಅಥವಾ ಕಾಮೇಶ್ವರಿ ಅಂತ. ಈ ಕಾಮೇಶ್ವರ ಮತ್ತು ಕಾಮೇಶ್ವರಿ ಯಾರೆಂದರೆ ಈ ಪ್ರಕೃತಿಯ ಮೂಲ ಶಕ್ತಿಯ ಕಾಮೇಶ್ವರ ಅಥವಾ ಕಾಮೇಶ್ವರಿ. ಶ್ರೀಚಕ್ರ, ಆ ಶ್ರೀಚಕ್ರದ ಪ್ರಧಾನ ದೇವತೆ ಸುಮೇರು ಮಧ್ಯ ಶೃಂಗಸ್ಥ ನಮಃ ಅಂತ ಬರುತ್ತೆ. ಅಂದರೆ ಆ ಶ್ರೀಚಕ್ರದ ಪ್ರಧಾನ ದೇವತೆಯಾದಂತಹ ಕಾಮೇಶ್ವರ ಅಥವಾ ಕಾಮೇಶ್ವರಿ ಪ್ರಕೃತಿಯ ಮೂಲ ಶಕ್ತಿಯನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮಹಾರಾಜರ ಅದ್ಭುತವಾದಂತಹ ಕೊಡುಗೆ ಅಂದರೆ ಈ ಪ್ರಕೃತಿಯ ಮೂಲ ಪುರುಷ ಯಾರು ಅಂದರೆ ಕಾಮೇಶ್ವರ ಅಥವಾ ಕಾಮೇಶ್ವರಿ, ಮ್ಯಾಟರ್ ಆ್ಯಂಡ್ ಎನರ್ಜಿ. ಅಂದರೆ ಆ ಶಕ್ತಿಯನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ ಶ್ರೀಚಕ್ರದ ಪ್ರಧಾನ ದೇವತೆ ಇಲ್ಲಿರುವುದು ಗರ್ಭಗುಡಿಯಲ್ಲಿ ಏಕಶಿಲೆಯಲ್ಲಿ 2 ಶಕ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ತೋರಿಸಿದ್ದಾರೆ. ವಿಶೇಷವಾಗಿ ಸಾಮಾನ್ಯ ಒಂದು ಗರ್ಭಗುಡಿಯಲ್ಲಿ 2 ದೇವರನ್ನು ಪ್ರತಿಷ್ಠಾಪನೆ ಮಾಡಿ ತೋರಿಸಲ್ಲ. ಇಲ್ಲಿ ಏಕಶಿಲೆ, ಒಂದು ಶಿಲೆಯಲ್ಲಿ 2 ವಿಗ್ರಹಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಏನಕ್ಕೆಂದರೆ ಈ ಪ್ರಕೃತಿಯ ಮೂಲ ಪುರುಷ ಹೇಗಿದ್ದಾರೆ ಎಂಬುದನ್ನು ಮಹಾರಾಜ ತೋರಿಸ್ಕೊಟ್ಟಿದ್ದಾರೆ. ಅಲ್ಲಿ ಪಂಚಪ್ರೇತಾಸನ ನಮಃ ಅಂತ ಬರುತ್ತೆ. ಅಂದರೆ ಆ ಪಂಚಬ್ರಹ್ಮರನ್ನು
ಮಂಚದ ಕಾಲುಗಳನ್ನು ಮಾಡಿಕೊಂಡು ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಂಕರ ಆ ಮಂಚದ ಹಲಗೆ ಮೇಲೆ ಸದಾಶಿವ ಈ ಥರ ಕೈ ಕೊಟ್ಕೊಂಡು ಹೊರಕೊಂಡಿದ್ದಾನೆ. ಅವನು ಸದಾಶಿವ ಅಂತ. ಆ ಸದಾಶಿವನ ಮೈ ಮೇಲೆ ಕಾಮೇಶ್ವರ ಕೂತ್ಕೊಂಡಿದ್ದಾನೆ. ಆ ಕಾಮೇಶ್ವರ ತೊಡೆಯ ಮೇಲೆ ಶಿವಕಾಮೇಶ್ವರ ಅಂಕಸ್ಥಾಯ ನಮಃ ಅಂತ ಹೇಳ್ತಾನೆ. ಆ ಕಾಮೇಶ್ವರ ತೊಡೆಯ ಮೇಲೆ ಪಾರ್ವತಿ ಕೂತ್ಕೊಂಡಿದ್ದಾಳೆ. ಹಾಗಾಗಿ ಈಶ್ವರ ಮತ್ತು ಪಾರ್ವತಿಯ ಸ್ವರೂಪ ಮುಖ್ಯವಾಗಿ ನಮ್ಮ ಶಿವಲಿಂಗದ ಹಿಂಭಾಗದಿರುವಂಥ ದೇವರು ಕಾಮೇಶ್ವರ ಅಥವಾ ಕಾಮೇಶ್ವರಿ. ಅಂದರೆ ಇಲ್ಲಿ ಅರ್ಥ ಪ್ರಕೃತಿಯ ಮೂಲ ಶಕ್ತಿ ಅಂದರೆ ಪಂಚಭೂತಗಳು. ಆ ಪಂಚಭೂತಗಳನ್ನು ಹಿಡಿದುಕೊಂಡು ಅದನ್ನು ನಿಯಂತ್ರಿಸುವುದು ಯಾವುದೆಂದರೆ ಶಕ್ತಿ ಮತ್ತು ಪುರುಷ ಅಂತ ಹೇಳ್ತಾನೆ. ಹಾಗಾಗಿ ಆ ದೇವತೆಗಳಿಗೆ 10 ಭುಜಗಳು, ದಶಭುಜಗಳು ಅಂದರೆ 10 ದಿಕ್ಕುಗಳ ಸೂಚಂಕವಾಗಿರುವಂಥದ್ದು. ಆ 10 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಹಿಡಿದುಕೊಂಡಿರುವಂಥದ್ದು ಪ್ರಕೃತಿಯ ಒಂದು ಸೊಬಗನ್ನು ಹೇಳುತ್ತೆ. ಅದೇ ರೀತಿಯಾಗಿ ಆ ವಿಗ್ರಹಕ್ಕೆ ಮತ್ತು ಕಾಮೇಶ್ವರಿ ವಿಶೇಷವಾಗಿ ಅಭಯ ಮತ್ತು ವರಮುದ್ರೆ ಇಲ್ಲ. ಅಂದರೆ ಈ ಥರ ಅಭಯ ಮತ್ತು ವರಮುದ್ರೆ ಅಂತ ಹೇಳ್ತಾನೆ. ಅಭಯ ಮತ್ತು ವರಮುದ್ರೆ ಅಂದರೆ ಆಶೀರ್ವಾದ ಮಾಡುವುದು ಮತ್ತು ಕೊಡುವುದು ಎಂಬ ಅರ್ಥ. ಈ ದೇವತೆಗಳು ಏನಕ್ಕಿಲ್ಲ ಅಂದರೆ ವಿಶೇಷವಾಗಿ ಈ ದೇವಾನುದೇವತೆಗಳಿಗೆ ಅಭಯ ಮತ್ತು ವರವನ್ನು ಕೊಡೋರಾದ್ದರಿಂದ ಈ ದೇವತೆಗಳಿಗೆ ಅಭಯ ಮತ್ತು ವರಮುದ್ರೆ ಇಲ್ಲ. ಇದಕ್ಕೆ ಆಧಾರ ಸೌಂದರ್ಯಲಹರಿಯ 4ನೇ ಶ್ಲೋಕ ಬರುತ್ತೆ. ತದನ್ಯಸ್ಪಾಣಿಭ್ಯಾಭಯವರದೋ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶಂಕರಾಚಾರ್ಯರು ಅದನ್ನು ವಿವರವಾಗಿ ಹೇಳಿದ್ದಾರೆ. ಎಲ್ಲ ದೇವಾನುದೇವತೆಗಳಿಗೆ ಇವರೇ ವರ ಮತ್ತು ಅಭಯವನ್ನು ಕೊಡೋರಾದ್ದರಿಂದ ಈ ದೇವತೆಗಳಿಗೆ ಅಭಯ ಮತ್ತು ವರಮುದ್ರೆ ಇಲ್ಲ. ಆ ಅಭಯ ಮತ್ತು ವರಮುದ್ರೆ ಕೈಯಲ್ಲಿ 2 ಕಬ್ಬಿಣ ಜಿಲ್ಲೆಯನ್ನು ಹಿಡ್ಕೊಂಡಿದ್ದಾನೆ. ಅದು ವಿಶೇಷವಾಗಿ ಕಾಮೇಶ್ವರ ಅಥವಾ ಕಾಮೇಶ್ವರಿ ಅಂದರೆ ಈ ರೀತಿಯಾಗಿ ಸ್ವರೂಪವುಳ್ಳಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥವನ್ನು ಯಾವಾತನೂ ಯಾವಳು ಈಡೇರಿಸ್ತಾರೋ ಅವರೇ ಕಾಮೇಶ್ವರ ಅಥವಾ ಕಾಮೇಶ್ವರಿ ಎಂಬುದಾಗಿ ಹೇಳ್ತಾನೆ. ಇನ್ನು ಆ ಶುಕನಾಸಿಯಲ್ಲಿ ಅದರ ಒಂದು ಉತ್ಸವ ಮೂರ್ತಿ ಇರುತ್ತೆ. ಇನ್ನು ಹೊರಭಾಗದಲ್ಲಿ ಬಂದಾಗ ಈ ಗರ್ಭಗುಡಿಯ ಹೊರಭಾಗದಲ್ಲಿ ಶುಕನಾಸಿಯ ಹೊರಭಾಗದಲ್ಲಿ ಬಂದಾಗ 4 ಕಂಬಗಳನ್ನು ವಿಶೇಷವಾಗಿ ಇದನ್ನು ರಚನೆ ಮಾಡಿದ್ದಾರೆ. ತುಂಬ ವಿಶಿಷ್ಟವಾದಂತಹ ಕೆತ್ತನೆ ಕೆಲಸ, ತುಂಬ ಸೂಕ್ಷ್ಮವಾಗಿರುವಂತಹ ಒಂದು ಕೆತ್ತನೆ ಕೆಲಸ. ಈ ಶಿಲ್ಪಕಲೆಯಲ್ಲಿ 16 ಕಲೆಗಳು, 16 ಕಲೆಗಳಲ್ಲಿ ನಮ್ಮ ದೇವಸ್ಥಾನದಲ್ಲಿ 14 ಕಲೆಗಳನ್ನು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಆ ಒಂದು ವಿಗ್ರಹದ ಮೇಲಭಾಗದಲ್ಲಿರುವಂಥದ್ದು ಲಾಳಿಯ ಮುಖ ಅಂತ ಅರ್ಥ. ಅದರ ಕೆಳಭಾಗದಲ್ಲಿ ಒಂದು ಬಳ್ಳಿಯ ಆಕೃತಿಯಲ್ಲಿರುವಂಥ ರಚನೆ, ಒಂದು ಮಂಟಪದ ಒಳಭಾಗದಲ್ಲಿ ಆ ದೇವರುಗಳು. ಅಲ್ಲಿ ವಿಶೇಷವಾಗಿ ಇನ್ನು ಶೃಂಗಾರ ವೀರ ಕರುಣಾದ್ಭುತ ಭಯಾನಕಾಹಿ ಎಂದು ನವರಸನ ಹೇಳ್ತಾನೆ. ಆ ಒಂದೊಂದು ಕಂಬದಲ್ಲೂ ಕೂಡ ಶಿವನ ಗಣಗಳಿಗೆ ಸಂಬಂಧಪಟ್ಟಂತೆ ಆ ಶಿವನ ಒಂದು ವಿಗ್ರಹ ಅಥವಾ ಆ ಗಣಗಳ ವಿಗ್ರಹ ಇದೆ. ಅಲ್ಲಿ ಆ ವಿಗ್ರಹದಲ್ಲಿ ಅವರ ಸ್ವರೂಪವನ್ನು ತೋರಿಸ್ತಾನೆ. ನೋಡಿ, ಇಲ್ಲಿ ತಾಂಡವಮೂರ್ತಿ ಪ್ರತಿಯೊಂದು ಕೂಡ ಆ ಕಂಬದಲ್ಲಿ ನವರಸನ ತುಂಬುತ್ತಾನೆ. ಇಲ್ಲಿ ವಿಶೇಷವಾಗಿ ಸೂಕ್ಷ್ಮವಾಗಿ ಇಲ್ಲಿ ಮತ್ಸರ ಮತ್ತು ಗಂಧರ್ವರನ್ನು ತೋರಿಸ್ತಾನೆ. ನೀವು ಪುರಾಣದಲ್ಲಿ ಕೇಳಿರ್ತೀರ, ಆ ಮತ್ಸರ ಗಂಧರ್ವರು ಈ ಕಂಬದಲ್ಲಿ ಈ 2 ವಿಗ್ರಹ ರೂಪದಲ್ಲಿ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ. ಹಾಗಾಗಿ ಈ ಕಂಬದಲ್ಲಿ ಸೂಕ್ಷ್ಮವಾಗಿ ಒಂದು ಬಳೆಯ ಆಕೃತಿ ಇರುವಂಥದ್ದು, ಹೂವಿನಿಂದ ಚಿತ್ರಣ ಮಾಡಿಕೊಂಡಿರುವಂತಹದ್ದು, ಅದಕ್ಕೆ ಮತ್ತು ಮೇಲ್ಭಾಗದಲ್ಲಿ ಕಂಬಗಳನ್ನು ಕಲಶ ಆಕೃತಿಯಲ್ಲಿ ಕಂಬಗಳನ್ನು ತೋರಿಸ್ತಾನೆ. ಆ ಮೇಲ್ಭಾಗದಲ್ಲಿ ಬಳೆ ಇರಬಹುದು ಅಥವಾ ಆ ಬಳ್ಳಿಗಳಿರಬಹುದು. ಅದಕ್ಕೂ ಮೇಲ್ಭಾಗದಲ್ಲಿ ಅಲ್ಲಿ ದರ್ಪಣಕಾರರು ಮತ್ತು ಆ ಒಂದು ನೃತ್ಯವನ್ನು ಮಾಡುವಂಥವರನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಂಬದಲ್ಲಿ ವಿಶೇಷವಾಗಿ ಹೇಗೆ ನಾವು 4 ವೇದಗಳನ್ನು ಸೂಚಕವಾಗಿ ಹೇಳ್ತೀವೋ ಅದೇ ರೀತಿಯಾಗಿ ಈ ಕಂಬದಲ್ಲೂ ಕೂಡ ಶಿವನ ಆ ಗಣಗಳನ್ನು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಕಂಬದಲ್ಲೂ ಕೂಡ ಆ ಶಿವಗಣಗಳು. ಶಿವನು ಸಾಂದರ್ಭಿಕ ಅವತಾರ ಪುರುಷ ಅಂದರೆ ಈಶ್ವರ ತನ್ನ ಸಾಂದರ್ಭಿಕವಾಗಿ ಒಂದು 25 ಅವತಾರವನ್ನು ಮಾಡಿದ್ದಾನೆ. ಈ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಆ ಒಂದು 25 ಆ ವಿಗ್ರಹಗಳನ್ನು ನೋಡಬಹುದು. ಪ್ರತಿಯೊಂದು ವಿಗ್ರಹವೂ ಕೂಡ ಒಂದು ಏನು ಆ ವಿಗ್ರಹದ ಒಂದು ಗುಣ ಇರುತ್ತೋ, ಆ ಅವತಾರ ಪುರುಷನ ಅವತಾರ ಗುಣ ಇರುತ್ತೋ ಆ ಗುಣಗಳನ್ನು ಆ ವಿಗ್ರಹ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಈ 2 ದ್ವಾರಪಾಲಕರು ವಿಶೇಷವಾಗಿ ಕೂಡ ಇದೆ. ಈ ದ್ವಾರಪಾಲಕರಂದರೆ ಚಂಡ ಮತ್ತು ಪ್ರಚಂಡ ಅಂತ. ಅಲ್ಲಿ ಆ ಮುಖಭಾಗದಲ್ಲಿ ಆ ಶಾಂತ ಸ್ವರೂಪ, ಆ ಮುಖದ ಕೆಳಭಾಗದಲ್ಲಿ ದ್ರಾವಿಡ ಶೈಲಿ ಅಂದರೆ ಆಭರಣಗಳಿಂದ ಮುಚ್ಚಿಕೊಂಡಿರುವಂಥದ್ದು ದೇಹಗಳನ್ನು. ನಂತರ ಕೈಯಲ್ಲಿ ಆಭರಣವಾಗಿ ಎಲ್ಲ ಒಂದು ಆಯುಧಗಳನ್ನು ಇಟ್ಟುಕೊಂಡಿದ್ದಾನೆ. ಮತ್ತು ಆ ಕೈಯಿನ ಬೆರಳಿನ ಉಗುರು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಆ ಉಗುರುಗಳನ್ನು ಮನುಷ್ಯರಿಗೆ ಯಾವ ರೀತಿ ಆಕೃತಿ ಇರುತ್ತೋ ಅದೇ ರೀತಿಯಾಗಿ ಆ ವಿಗ್ರಹಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದು ವಿಶೇಷವಾಗಿರುವಂಥದ್ದು. ಈ 14 ಕಲೆಗಳನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಒಳಭಾಗದಲ್ಲಿ 8 ದೇವತೆಗಳು,
ಹೊರಭಾಗದಲ್ಲಿ ಇರುವಂತಹ ದೇವತೆಗಳು ಪ್ರತಿಯೊಂದು ಕೂಡ ಶಿವನ ಗಣಗಳು ಮತ್ತು ಶಿವನ ಸಾಂದರ್ಭಿಕ ಅವತಾರ ಪುರುಷಗಳನ್ನು, ಆ ಪುರುಷರನ್ನು ಹೊರಭಾಗದಲ್ಲಿ ಎಲ್ಲ ವಿಗ್ರಹಗಳಲ್ಲೂ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ. ಇನ್ನು ಇಲ್ಲಿ ಮೇಲಭಾಗದಲ್ಲಿ ಈ 4 ಕಂಬದ ಮೇಲಭಾಗದಲ್ಲಿ ವ್ಯೋಮ ಅಂತ ಹೆಸರು. ಆ ವಿಗ್ರಹದಲ್ಲಿ ವಾಹನ ಮತ್ತು ಪತ್ನಿ ಸಮೇತವಾಗಿರುವಂಥದ್ದು. ಮೊದಲಿಗೆ ಈ ಪ್ರಕೃತಿಯಲ್ಲಿ ಯಾವ ರೀತಿ ಶಕ್ತಿ ದೇವತೆಗಳು ಇರ್ತಾರೋ, ಅಂದರೆ ಅಲ್ಲಿ ಅಷ್ಟದಿಕ್ಪಾಲಕರು ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಅಲ್ಲಿ ಯಮ, ಇಂದ್ರ, ಅಗ್ನಿ ಇತ್ಯಾದಿ ಎಲ್ಲ ವಿಗ್ರಹಗಳನ್ನು ತೋರಿಸ್ಕೊಟ್ಟಿದ್ದಾನೆ. ಆ ಮೇಲಭಾಗದಲ್ಲಿ ಪೌರಾಭಿಮುಖವಾಗಿ ಪ್ರತಿಯೊಂದು ಕೂಡ 12 ರಾಶಿಗಳು, ಮೇಷಾದಿ ರಾಶಿಗಳು, ಮೇಷ, ವೃಷಭ, ಮಿಥುನ, ಕರ್ಕ, ಹೀಗೆ ಎಲ್ಲ ರಾಶಿಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಮಧ್ಯಭಾಗದಲ್ಲಿರುವಂಥದ್ದು ಈ ಪ್ರಕೃತಿಯ ಮೂಲ ಶಕ್ತಿ ಮತ್ತು ನಮ್ಮ ಪ್ರಾಣಶಕ್ತಿಯಾದಂತಹ ಸೂರ್ಯದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿರುವಂಥದ್ದು ಅಂದರೆ ಅಷ್ಟದಿಕ್ಪಾಲಕರು, ಮೇಷಾದಿ ರಾಶಿಗಳು, ಆ ಸೂರ್ಯನ ಸಮೇತವಾಗಿರುವಂಥ ಈ ನವಗ್ರಹಗಳ ಒಂದು ಚಿತ್ರಣ ವಿಶೇಷವಾಗಿರುವಂಥದ್ದು. ಅಂದರೆ ಇಲ್ಲಿ ಶಕ್ತಿಗಳನ್ನು ಯಾವ ರೀತಿ ಒಂದು ನಿಯಂತ್ರಿಸುತ್ತೆ, ಪ್ರಕೃತಿಯನ್ನು ನಿಯಂತ್ರಿಸುತ್ತೆ ಅಂತ ತೋರಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಆ ವಿಗ್ರಹಗಳು ತನ್ನದೇ ಆದಂತಹ ಶಕ್ತಿಗಳನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಮತ್ತು ಇಲ್ಲಿ ಗಣಪತಿಯ ವಿಗ್ರಹ ಇದೆ. ಆ ಗಣಪತಿಯ ಮೂಲ ಸ್ವರೂಪ ನೋಡಿ, ನೀವು ವೇದದಲ್ಲಿ ಏನು ಆ ವಿಗ್ರಹನ ಸ್ವರೂಪನ ಹೇಳ್ತಾನೋ ಅದೇ ರೀತಿಯಾಗಿ ಅದನ್ನು ಶಾಸ್ತ್ರೋಕ್ತವಾಗಿ ಮಾಡುವಂಥ ಒಂದು ಶಕ್ತಿ ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಗ್ರಹ ಕೂಡ ತುಂಬ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಗರ್ಭಗುಡಿಯ ಹೊರಭಾಗದಿರುವಂಥ ಒಂದು ಚಿತ್ರಣ. ಪ್ರತಿಯೊಂದು ವಿಗ್ರಹವನ್ನು ಅಲ್ಲಿ ದಕ್ಷಿಣಾಮೂರ್ತಿ ಅಂತ ಇದೆ ವಿಶೇಷವಾಗಿ. ಆ ದಕ್ಷಿಣಾಮೂರ್ತಿ ಅಂದರೆ ಆ ದಕ್ಷಿಣ ದಿಕ್ಕಿಗೆ ಕುಳಿತುಕೊಂಡಿರುವಂತಹ ದೇವತೆ ದಕ್ಷಿಣಾಮೂರ್ತಿ. ಆ ದಕ್ಷಿಣಾಮೂರ್ತಿ ಸ್ವರೂಪ ಹೇಗೆ ಅಂದರೆ, ಆ ದಕ್ಷಿಣಾಮೂರ್ತಿಯ ಮುಖದ ಎಡಭಾಗದಲ್ಲಿ ಸರಸ್ವತಿಯ ರೂಪ, ಮುಖದ ಬಲಭಾಗದಲ್ಲಿ ಶಿವನ ಸ್ವರೂಪ, ಅಂದರೆ ಶಿವನ ಅಂತಃಸತ್ವ ಅಂತ ಹೇಳ್ತೀವಿ. ದಕ್ಷಿಣಾಮೂರ್ತಿ ಅಂದರೆ ಶಿವನ ಅಂತಃಸತ್ವ ದಕ್ಷಿಣಾಮೂರ್ತಿ. ಇದು ದಕ್ಷಿಣಾಮೂರ್ತಿಯ ಸ್ವರೂಪ ಹೇಗೆ ಅಂದರೆ, ಆ ದಕ್ಷಿಣಾಮೂರ್ತಿಯ ಬಲಭಾಗದಲ್ಲಿ ಶಿವನ ಸ್ವರೂಪವ ಮತ್ತು ಎಡಭಾಗದಲ್ಲಿ ಸರಸ್ವತಿಯ ರೂಪ. ಸಂಪೂರ್ಣವಾಗಿ ದಕ್ಷಿಣಾಮೂರ್ತಿ ಅಂದರೆ ಶಿವನ ಅಂತಃಸತ್ವ ಅಂತ ಹೇಳುತ್ತಾನೆ. ಅಂದರೆ ಜ್ಞಾನಕಾರಕನಾದಂತಹ ಶಿವನ ಅಂತಃಸತ್ವವೇ ಈ ದಕ್ಷಿಣಾಮೂರ್ತಿ. ವಿಶೇಷವಾಗಿ ಗುರುವಾರ ದಿವಸ ಅದಕ್ಕೆ ಅಭಿಷೇಕ, ಪೂಜೆ ಪುರಸ್ಕಾರಗಳು ಮತ್ತು ಪ್ರಸಾದ ವಿತರಣೆ, ಜನ ತುಂಬ ಸೇವೆ ಮಾಡ್ತಾರೆ, ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಇನ್ನು ಮಹಾವಿಷ್ಣುವಿನ ಸ್ವರೂಪ. ಆ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಅಧೋ ಮೇಲ್ಮುಖವಾಗಿ ಊರ್ಧರೇ ತಮ್ಮಿರೂಪಾಕ್ಷಂ ಅಂತ ಹೇಳ್ತೀವಲ್ಲ, ಆ ಮುಖವನ್ನು ನೋಡಿ ಎಷ್ಟು ಸ್ವರೂಪ, ಶಾಂತ ಸ್ವರೂಪವಾದಂತಹ ಊರ್ಧ್ವವಾಗಿ ಮೇಲ್ಮುಖವಾಗಿ ಆ ಕಣ್ಣುಗಳನ್ನು ಮೇಲ್ಮುಖವಾಗಿಟ್ಟುಕೊಂಡು ಧ್ಯಾನಸ್ಥದಲ್ಲಿರುವಂತಹ ಆ ಒಂದು ವಿಷ್ಣುವಿನ ವಿಗ್ರಹ. ಅವನ ಶಾಸ್ತ್ರೋಕ್ತವಾಗಿರುವಂಥದ್ದು ಅಲಂಕಾರ ಸ್ವರೂಪವಾಗಿ ಮತ್ತು ಆಭರಣ ಸಹಿತವಾಗಿರುವಂಥದ್ದು ಆಯುಧವಾಗಿ ಮೂಲ ಶಂಖ ಮತ್ತು ಚಕ್ರವನ್ನು ಧರಿಸಿದ್ದಾನೆ. ಆ ಮಹಾವಿಷ್ಣುವಿನ ಸ್ವರೂಪ ಇದು ಸೂರ್ಯನಾರಾಯಣ. ಈ ಸೂರ್ಯನಾರಾಯಣ ಸ್ವರೂಪ ಹೇಗೆ ಅಂದರೆ ನೋಡಿ, ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ಆ ಸೂರ್ಯನ ರಶ್ಮಿ ಅಥವಾ ಕಿರಣಗಳನ್ನು ಬೀಳದೇ ಇದ್ದರೆ ಪ್ರಕೃತಿ ಯಾವುದು ಅರಳಲ್ವೋ ಅಥವಾ ಮನುಷ್ಯನ ಜೀವನ ಅರಳಲ್ವೋ ಅದರ ಸೂಚಕವಾಗಿರುವಂಥದ್ದು. ನೋಡಿ, ಆ ಎರಡು ಕೈಯಲ್ಲೂ ಕೂಡ ಕಮಲದ ಹೂವನ್ನು ಇಟ್ಟುಕೊಂಡಿದ್ದಾನೆ. ಇಲ್ಲಿ ಆ ಸೂರ್ಯನಾರಾಯಣ ಸ್ವರೂಪ ಹೇಗೆ ಅಂದರೆ, ಸೂರ್ಯನು ಜಗತ್ತಿಗೆ ಬೆಳಕನ್ನು ಕೊಡುವವನು. ಈ ಕಮಲ, ಈ ಹಂಸಸೋಹಂ ಸೋಹಂ ಹಂಸಃ ಅಂತ ಹೇಳ್ತೀವಲ್ವ, ಅಂದರೆ ಈ ಮನುಷ್ಯನ ದೇಹದಲ್ಲಿ ಅರಳಬೇಕಾದದ್ದು ಈ ಕಮಲ ಸ್ವರೂಪವಾದಂತಹ ಜ್ಞಾನ. ಹಾಗಾಗಿ ಇದನ್ನು ಅರಳಿಸುವವನು ಜ್ಞಾನಕಾರಕನಾದಂತಹ ಮತ್ತು ಬುದ್ಧಿಕಾರಕನಾದಂತಹ ಸೂರ್ಯನಾರಾಯಣ. ಹಿಂಭಾಗದಲ್ಲಿ ಅವನ ಚಕ್ರ, ನಾವು ಅದಕ್ಕೆ ಅರೆ ಅಂತ ಹೇಳ್ತೀವಿ, ಆ ಅರಗಳನ್ನು ಹಿಡ್ಕೊಂಡು ಹಿಂದುಗಡೆ ಪ್ರಕಾಶಮಾನವಾಗಿ ಗೋಚರವಾಗುವುದೇ ಈ ಸೂರ್ಯನಾರಾಯಣ ಸ್ವರೂಪ. ಕಮಲದಲ್ಲಿ ಆಸೀನನಾಗಿದ್ದಾನೆ. ಈ ಸ್ವಾಮಿಯ ಸ್ವರೂಪ ಎಷ್ಟು ಮುದ್ದಾಗಿದೆ ಅಂದರೆ ನೋಡಿ, ಅವನಿಗೆ ಈ ಆಯುಧದಲ್ಲಿ ಅವನಿಗೆ 6 ಚಕ್ರಗಳನ್ನು ಹೇಳ್ತಾನೆ. ಈ 6 ಚಕ್ರ ಸ್ವರೂಪನೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ನಮ್ಮ ದೇಹದಲ್ಲಿ ಆ ಚಕ್ರ ಸ್ವರೂಪದಲ್ಲಿ ಜಾಗೃತವಾಗುವಂತಹ ಈ ಒಂದು ಶಕ್ತಿಯೇ ಸುಬ್ರಹ್ಮಣ್ಯ ಸ್ವಾಮಿ. ಅವನ ಆಯುಧವಾಗಿರುವಂಥದ್ದು ಪ್ರತಿಯೊಂದು ಕೂಡ ಶಾಸ್ತ್ರೋಕ್ತವಾಗಿರುವಂಥದ್ದು ಮತ್ತು ಶಿಲ್ಪ ಕಲಾತ್ಮಕವಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ. ವಿಶೇಷವಾಗಿ ಮಂಗಳವಾರ ದಿವಸ ಅದಕ್ಕೆ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಷಷ್ಠಿ ದಿವಸ ವಿಶೇಷವಾಗಿ ಈ ಕಮದಲ್ಲಿ ಥರ ತುಂಬುರ ನಾರದರು ಅಥವಾ ನಂದಿ, ಭೃಂಗಿ ಪ್ರತಿಯೊಂದು ಕೂಡ ಆ ಶಿವನ ಸಂಬಂಧಪಟ್ಟಂತೆ ಗಣಗಳನ್ನು ಮತ್ತು
ಎಲ್ಲ ವಿಗ್ರಹಗಳನ್ನು ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದು ವಿಶೇಷವಾಗಿರುವಂಥದ್ದು. ಇಲ್ಲಿ ಸರಸ್ವತಿ ಇದೆ, ಸರಸ್ವತಿ ರೂಪ. ಆ ಕಂಬದಲ್ಲಿ ಲಕ್ಷ್ಮಿಯ ಸ್ವರೂಪ ಇದೆ, ಲಕ್ಷ್ಮಿಯನ್ನು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಇದು ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಪ್ರತಿಯೊಂದು ಕಂಬದಲ್ಲೂ ಕೂಡ ಅದನ್ನು ಎಲ್ಲ ವಿಗ್ರಹಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಸ್ವರೂಪ ಅವನು ಧೈರ್ಯಶಾಲಿ ಮತ್ತು ಜ್ಞಾನಕಾರಕನಾದಂಥ ಪರಮೇಶ್ವರ ತನ್ನ ಕೈಯಲ್ಲಿ ಈ ಹರಿಣ ಅಂದರೆ ಈ ಜಿಂಕೆಯನ್ನು ಹೇಳಿಕೊಂಡಿದ್ದಾನೆ. ಈ ಮನಸ್ಸೆಂಬ ಆ ಜಿಂಕೆಯನ್ನು ನಿಯಂತ್ರಿಸಿ ನಾವು ಏಕಾಗ್ರಚಿತ್ತವಾಗಿ ಧ್ಯಾನವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು ಅಂತ ಹೇಳೋದು ಸೂಚಕವಾಗಿರುವಂಥದ್ದೇ ಈ ಮಹೇಶ್ವರ ರೂಪ. ಸಂಪೂರ್ಣವಾಗಿ ತನ್ನ ಎದೆಭಾಗವನ್ನು ಮುಂದೆ ಮಾಡಿಕೊಂಡು ಧೈರ್ಯಶಾಲಿ ಆಗಿ ಇರುವಂಥದ್ದು, ಅದನ್ನು ಮಹೇಶ್ವರ ಸ್ವರೂಪ ಅಂತ ಹೇಳ್ತಾರೆ. ತಿಳಿಸಿದಂತೆ ಗಣಪತಿಯ ಸ್ವರೂಪವನ್ನು ಹೇಳ್ತಾನೆ. ಏಕದಂತಂ ಚತುರಹಸ್ತಂ ಪಾಶಮಂಕುಶಧಾರಿಣಂ ಅಂತ. ಅಂದರೆ ಆ ಒಂದು ಏಕದಂತನಾಗಿ ಆ ಗಣಪತಿಯ ಬಲಗೈಯಲ್ಲಿ ಚೂರಾಗಿರುವಂತಹ ದಂತವನ್ನು ಹಿಡಿದುಕೊಂಡು, ಮೋದಕ ಹಸ್ತ ಕೈಯಲ್ಲಿ ಮೋದಕವನ್ನು ಹಿಡಿದುಕೊಂಡು, ಪಾಶ ಅಂಕುಶಧರನಾಗಿ ನಾಲ್ಕು ಭುಜನಾಗಿ ಇರುವಂಥದ್ದು ಜ್ಞಾನಕಾರಕನಾದಂತಹ ಸಿದ್ಧಿಬುದ್ಧಿಯ ಸಹಿತನಾದಂತಹ ಗಣಪತಿಯ ಸ್ವರೂಪ. ತುಂಬ ಸುಂದರವಾದಂತಹ ಶಕ್ತಿಯ ಸ್ವರೂಪ ಇದು. ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ದಿವಸ ಪೂಜೆ ಪುನಸ್ಕಾರ, ಬೆಂಡಲಂಕಾರ, ಪ್ರಸಾದ ವಿತರಣೆ ಹೀಗೆ ವಿಶೇಷವಾಗಿ ನಡೀತಾ ಇರುತ್ತೆ. ತುಂಬ ಜನಕ್ಕೆ ಶಕ್ತಿಯನ್ನು ಕೊಡುವಂತಹ ಭಗವಂತ ಈ ಒಂದು ಮಹಾಗಣಪತಿಯ ಸನ್ನಿಧಿ. ಅತ್ಯಂತ ಶಕ್ತಿಯುತವಾದಂತಹ ಒಂದು ಅವನ ಪುತ್ರ ಕಾಲಭೈರವ. ಈ ಕಾಲಭೈರವ, ಕಾಲ ಅಂದರೆ ಸಮಯ ಅಥವಾ ಈ ಒಂದು ನಾವು ನಡೆಯುತ್ತಿರುವಂತಹ ಒಂದು ಗಂಟೆ ಅಂತ ಹೇಳ್ತೀವ, ಅದನ್ನು ಕಾಲಭೈರವ ಅಂತ ಹೇಳ್ತಾನೆ. ಆ ಕಾಲಭೈರವನ ಸ್ವರೂಪ ಈ ರೀತಿಯಾಗಿರುವಂಥದ್ದು. ತನ್ನ ಕೈಯಲ್ಲಿ ಬ್ರಹ್ಮಕಪಾಲವನ್ನು ಹಿಡಿದುಕೊಂಡು, ಹಾಗಾಗಿ ತ್ರಿಶೂಲ, ಖಡ್ಗ, ಡಮರು ಈ ಪ್ರತಿಯೊಂದು ಹಿಡಿದುಕೊಂಡಿರುವಂಥ ಈ ಕಾಲಭೈರವ ದಿಗಂಬರನಾಗಿ ಶತ್ರು ಸಂಹಾರವನ್ನು ಮಾಡುವಂಥ ಶಕ್ತಿ. ವಿಶೇಷವಾಗಿ ಅಮಾವಾಸ್ಯೆ ದಿವಸ ಈ ಒಂದು ವಿಗ್ರಹಗಳಿಗೆ ಕುಂಬಳಕಾಯಿ ದೀಪವನ್ನು ಹಚ್ಚುವುದು, ಹೀಗೆ ಅದಕ್ಕೆ ಪುನಸ್ಕಾರವನ್ನು ಮಾಡ್ತಾರೆ. ತುಂಬ ಜನ ಅದಕ್ಕೆ ಸೇವೆಯನ್ನು ಸಲ್ಲಿಸ್ತಾರೆ. ಕಾಲಭೈರವ ಸ್ವರೂಪ. ವೀರಭದ್ರೇಶ್ವರ ದಕ್ಷ ಯಜ್ಞನ ಕಾಲದಲ್ಲಿ ಆ ದಕ್ಷನು ಯಜ್ಞ ಮಾಡುವಂಥ ಸಂದರ್ಭದಲ್ಲಿ ಈಶ್ವರನನ್ನು ಆವಾಹನೆ ಮಾಡದೇ ಇರ್ತಾನೆ. ಆ ಸಂದರ್ಭದಲ್ಲಿ ಉದಯಿಸಿದಂತಹ ಒಂದು ಸ್ವರೂಪನೇ ಈ ಒಂದು ವೀರಭದ್ರೇಶ್ವರ. ಹಾಗಾಗಿ ಅವನೆಲ್ಲ ದೇವತೆಗಳು ಸ್ವರೂಪವನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಕಂಬದಲ್ಲಿ ನಂದಿಯ ಭೃಂಗಿಯ ಸ್ವರೂಪವನ್ನು, ನಂದಿ ಭೃಂಗಿ ಶಿವನ ಏನು ಗಣ ಇದೆಯೋ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಕಡೆ ಹಾಂ, ನಂದಿಯಲ್ಲಿದೆ ನಂದಿ ಮತ್ತು ಭೃಂಗಿಯಿಂದ. ಇದು ದ್ವಾರಪಾಲಕ ಸಾಹೇಬ್. ಅಲ್ಲ, ಹೊರಗಡೆ ಇಲ್ಲಿ ಮಂಟಪದಲ್ಲಿ ಮೊದಲಿಗೆ ದ್ವಾರಪಾಲಕರು, ಈ ಎರಡು ದ್ವಾರಪಾಲಕರು ಶಿವನ ಚಂಡ ಮತ್ತು ಪ್ರಚಂಡ ಎರಡು ದ್ವಾರಪಾಲಕರನ್ನು ತೋರಿಸ್ಕೊಳ್ತಾರೆ. ಚಂಡ ಮತ್ತು ಪ್ರಚಂಡ. ಹಾಗೂ ಈ ಒಂದು ಮುಖಮಂಟಪದಲ್ಲಿ 4 ಕಂಬಗಳನ್ನು ಇಡುತ್ತಾರೆ. ಆ 4 ಕಂಬದಲ್ಲಿ ಈ ಹಂಸ ಆಕೃತಿರುವಂತಹದ್ದು, ಬಳ್ಳಿ ಆಕೃತಿರುವಂಥ ಒಂದು ರಚನೆ ಇರುತ್ತೆ. ಮತ್ತು ಚಾಮರವನ್ನು ಬೀಸ್ತಾ ಇರುವಂತಹ ನೃತ್ಯಗಾರತೆ ಆದಂತಹ ಅಥವಾ ಆ ಚಾಮರ ಸೇವಕಿ ಆದಂಥ ಒಂದು ವಿಗ್ರಹ. ಪ್ರತಿಯೊಂದು ಕೂಡ ಈ ಕಂಬದಲ್ಲೂ ಹಾಗೆ ಕಲಶದ ಆಕೃತಿಯಲ್ಲಿರುವಂಥದ್ದು ಈ ಕಂಬಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಶಿವನ ಒಂದು ಸಾನ್ನಿಧ್ಯದಲ್ಲಿರುವಂತಹ ಬಸವನ ಮೂರ್ತಿ. ಈ ಬಸವಣ್ಣನ ಆಕೃತಿ ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ನೈಜವಾಗಿರುವಂಥ ಒಂದು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ
ಈ ಒಂದು ವಿಗ್ರಹಗಳು ಅಥವಾ ಒಂದು ನಂದಿ ಮನುಕೊಂಡಿದ್ದಾಗ ಅವನ ದೇಹದ ಆಕೃತಿ ಯಾವ ರೀತಿ ಇರುತ್ತದೆಯೋ ಅದೇ ರೀತಿಯಾಗಿ ಈ ಬಸವಣ್ಣನ ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಮುಖದಲ್ಲಿ ನರಗಳನ್ನು, ಕಣ್ಣುಗಳನ್ನು, ಈ ಕಣ್ಣುಗಳ ಮೇಲ್ಭಾಗದಲ್ಲಿರುವಂಥದ್ದು ಅಥವಾ ಮೂಗಿನ ಹೊಳ್ಳೆ ಪ್ರತಿಯೊಂದು ಕೂಡ ಅಷ್ಟೇ. ಅಂದರೆ ಕೆಳಭಾಗದಲ್ಲಿರುವಂಥದ್ದು ಈ ಕತ್ತಿನ ಕೆಳಗೆ ಈ ಥರ ಜೋಲು ಮತ್ತು ಆ ಆಭರಣವನ್ನು ಹಾಕಿದ್ದಾರೆ. ಈ ಆಭರಣಗಳಲ್ಲಿ ಮೊದಲಿಗೆ ಗೆಜ್ಜೆ ಸರ ಮತ್ತು ಗಂಟೆ ಸರ, ಕೆಳಗಡೆ ಈ ಪತ್ರೆ ಆಕೃತಿಲಿರುವಂಥದ್ದು. ಇದನ್ನು ಈ ಮೇಲ್ಭಾಗದಲ್ಲಿ ಈ 3 ಗೆಜ್ಜೆಯ ಒಳಗಡೆ ಆ ಚಿಕ್ಕ ಕಲ್ಲಿನ ಗುಂಡನ್ನು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ಗೆಜ್ಜೆಯ ಒಳಗೆ ಆ ಚಿಕ್ಕ ಕಲ್ಲಿನ ಗುಂಡು ಅಲ್ಲೇ ಕೆತ್ತನೆ ಮಾಡಿರುವುದು, ಅದು ಮೇಲಕ್ಕೆ ಮತ್ತು ಕೆಳಕ್ಕೆ ಸ್ಪಷ್ಟವಾಗಿ ಓಡಾಡುತ್ತೆ. ಅದು ಈ 3 ಗೆಜ್ಜೆಯಲ್ಲಿ 1, 2, 3ರಲ್ಲಿ ಮತ್ತು ಎಡಕ್ಕೆ ಮತ್ತು ಬಲಕ್ಕೆ 3 ಗೆಜ್ಜೆಯ ಒಳಭಾಗದಲ್ಲಿ ಚಿಕ್ಕ ಕಲ್ಲಿನ ಗುಂಡನ್ನು ಅಲ್ಲೇ ಕೆತ್ತನೆ ಮಾಡಿ ಆ ಗುಂಡು ಅಷ್ಟೇ ಚಿಕ್ಕ ಜಾಗದಲ್ಲಿ ಮೇಲೆ ಮತ್ತು ಕೆಳಕ್ಕೆ ಓಡಾಡುತ್ತೆ, ಅಲಗಾಡುತ್ತೆ. ಈ 3 ಇದರಲ್ಲಿ ಇದು ಲಾಳಿಯ ಮುಖ ಅಂತ. ಪ್ರತಿಯೊಂದು ವಿಗ್ರಹದ ಮೇಲ್ಭಾಗದಲ್ಲಿ ಆ ಲಕ್ಷಣ ಅಂದರೆ ಆ ಲಕ್ಷಣಕ್ಕೆ ಇರುವಂಥದ್ದು ಲಾಳಿಯ ಮುಖ. ಲಾಳಿ ಅಂದರೆ ಒಬ್ಬ ರಾಕ್ಷಸ, ಅವನು ಶಿವನ ಭಕ್ತನಾದ್ದರಿಂದ ಅವನಿಗೆ ಒಂದು ವರವನ್ನು ಕೊಟ್ಟಿರುವಂಥದ್ದು. ಇದು ಗಂಟೆ. ಇಲ್ಲಿ ಈ ಪತ್ರೆ ಆಕೃತಿಲಿರುವಂಥದ್ದು ಒಂದು ರಚನೆ ಇದೆ. ಆ ರಚನೆಯಲ್ಲಿ ಬಸವನ ಒಂದು ಮೂಲ ಮಂತ್ರಗಳನ್ನು, ಬೀಜಾಕ್ಷರಗಳನ್ನು ಹಾಕಿದ್ದಾನೆ. ತತ್ಪುರುಷ ವಿದ್ಮಹಿ ಮಹಾದೇವಾಧಿಮಹಿ ತನ್ನೋ ನಂದೇ ಪ್ರಚೋದಯಾತ್. ಅಂದರೆ ಈ ಒಂದು ತತ್ಪುರುಷ ವಿದ್ಮಹಿ ಚಕ್ರತುಂಡಾಯ ಧೀಮಹಿ ತನ್ನೋ ನಂದೇ ಪ್ರಚೋದಯಾತ್, ಈ ಪ್ರತಿಯೊಂದು ಎಲೆಯಲ್ಲೂ ಕೂಡ ಒಂದೊಂದು ಅಕ್ಷರಗಳನ್ನು ಕೆತ್ತನೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ತತ್ಪುರುಷಾದ ವಿದ್ಮಹಿ ಚಕ್ರತುಂಡಾಯ ಧೀಮಹಿ ತನ್ನೋ ನಂದೇ ಪ್ರಚೋದಯಾತ್. ಈ ವಿಗ್ರಹ ಗಿನ್ನಿಸ್ ದಾಖಲೆಯನ್ನು ಪಡೆದಿದೆ ಮತ್ತು ಆ ಗಿನ್ನಿಸ್ ದಾಖಲೆಯ ಬುಕ್ಕಿನಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಬೆನ್ನಿನ ಮೇಲೆ ಈ ಬಸವನ ಮೇಲ್ಭಾಗದಲ್ಲಿರುವಂಥದ್ದು, ಈ ಒಂದು ಪವಿತ್ರ ಆಕೃತಿಯಲ್ಲಿರುವಂಥದ್ದು ಅವನ ಒಂದು ಆಭರಣ. ಪವಿತ್ರದ ಆಕೃತಿಯಲ್ಲಿರುವಂಥದ್ದು ಈ ಆಭರಣವೇ ಬಸವನ ಮೇಲ್ಹೊದಿಕೆಯಾಗಿ ಇಟ್ಟಿರುವಂಥದ್ದು. ಆ ವಿಗ್ರಹದ ಸ್ವರೂಪವನ್ನು ತೋರಿಸ್ಕೊಳ್ತಾನೆ. ನೋಡಿ ಎಷ್ಟು ಉಬ್ಬ ಆಕೃತಿ ಇರುವಂಥದ್ದು. ಈ ವಿಶೇಷವಾಗಿ ಬಸವನ ವಿಗ್ರಹ ಮೇಲೆ ಇರುವಂಥದ್ದು ಈ ಒಂದು ಉಬ್ಬಿನ ಆಕೃತಿ, ಭುಜ ಅಂತ ಹೇಳ್ತೀವಿ. ಮತ್ತು ಈ ಕೆಳಭಾಗದಲ್ಲಿ ಬಾಲದಲ್ಲಿರುವಂಥ ಬಾಲಲಕ್ಷಣಗಳು ತಿಳಿಸ್ಕೊಡ್ತಾನೆ. ಆಮೇಲೆ ಈ ಹೊಟ್ಟೆಯ ಆಕೃತಿಯಲ್ಲಿ ಒಂದು ಪ್ರಕೃತಿಯಲ್ಲಿ ಬಸವಣ್ಣ ಮನ್ಕೊಂಡ್ರೆ ಅಥವಾ ಎತ್ತು ಮನ್ಕೊಂಡ್ರೆ ಯಾವ ರೀತಿ ಅದರ ದೇಹ ಲಕ್ಷಣ ಇರುತ್ತೋ ಅದೇ ರೀತಿಯಾಗಿ, ಅಂದರೆ ಕಾಲನ್ನು ಆ ಕಡೆ ಚಾಚ್ಕೊಂಡಿರುವಂಥದ್ದು. ಈ ಹೊಟ್ಟೆಯ ಭಾಗ ಇಲ್ಲಿ ಹಳ್ಳ ಇದೆ, ಇಲ್ಲಿ ಉಬ್ಬ ಆಕೃತಿ ಇದೆ. ಅಂದರೆ ಆ ಹೊಟ್ಟೆಯ ಸ್ವರೂಪ ಹೇಗಿರುತ್ತೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಪವಿತ್ರ ಆಕೃತಿಯಲ್ಲಿರುವಂಥದ್ದು ಆಭರಣವನ್ನು ಮೇಲ್ಹೊದಿಕೆಯಾಗಿ ತೋರಿಸ್ಕೊಟ್ಟಿದ್ದಾರೆ ಬಸವನ ವಿಗ್ರಹ. ಬಸವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಏನೇ ಮಾಡ್ತಾರೆ ಅಂದರೆ, ಅವನ ವಾಹನ ಆದ್ದರಿಂದ ಶಿವನ ದರ್ಶನ ಮಾಡುವ ಮೊದಲು ಇವನ ದರ್ಶನ ಮಾಡಿಕೊಂಡು ಅಪ್ಪಣೆ ಪಡೆದುಕೊಂಡು ಒಳಗಡೆ ಹೋಗಬೇಕು. ಅಂದರೆ ವೃಷಭಸ್ಯ ವೃಷಂಕೃತ್ವ, ಅಂದರೆ ಈ ಯಾವ ರೀತಿಯಾಗಿ ನೋಡಬೇಕು ಅಂತ ಹೇಳ್ತಾನೆ. ಈಗ ಶಿವನನ್ನು ನೋಡ್ತಾನೆ, 2 ಕೊಂಬಿನ ಮಧ್ಯಭಾಗದಲ್ಲಿ ನಮ್ಮ ಹೆಬ್ಬೆರಳು ಮತ್ತು ಈ ತೋಳ್ಬೆರಳನ್ನು ಇಟ್ಟುಕೊಂಡು ಎಡಗೈಯಲ್ಲಿ ಹಿಂಭಾಗದ ಬಾಲದ ಮೇಲೆ ಹಿಡಿದುಕೊಂಡು ಆ 2 ಕೊಂಬಿನ ಮಧ್ಯೆ ಶಿವನನ್ನು ದೃಷ್ಟಿಟ್ಟು ನೋಡಿದರೆ ಈ ಒಂದು ಸ್ಥಿರಲೋಕ ಪ್ರಾಪ್ತಿ ಮತ್ತು ಸುಖ ಶಾಂತಿ ಸಿಗತ್ತೆ. ಇಹದಲ್ಲೂ ಪರದಲ್ಲೂ ಕೂಡ ಸುಖ ಶಾಂತಿ ಸಿಗತ್ತೆ ಅಂತ ಒಂದು ಪ್ರತೀತ. ಈ ಬಸವನ ನೋಡಿ ಕೆಳಭಾಗದಲ್ಲಿ ಗೆಜ್ಜೆ ಮತ್ತು ಗಂಟೆಯ ತುದಿಯ ಭಾಗದಲ್ಲಿರುವಂಥದ್ದು ಶಿವನ ಲಿಂಗ, ಮತ್ತು ಕೆಳಭಾಗದಲ್ಲಿ ದೊಡ್ಡ ಆಕೃತಿ ದೊಡ್ಡ ಗಂಟೆ, ಅದನ್ನು ಕೊರಳಲ್ಲಿ ಗಂಟೆಯನ್ನು ಹಾಕಿದ್ದಾನೆ. ಗಂಟೆ ಸರ ಅಂತ ಅದಕ್ಕೆ ಹೇಳಬಹುದು. ಈ ಒಂದು ಸರವನ್ನು ಹಾಕಿದ್ದಾನೆ. ಮತ್ತು
ಆಜ್ಞೆಗಾಗಿ ತನ್ನ ಕಾಯುತ್ತಿರುವಂತಹ ಸ್ವಾಮಿಯ ಆಜ್ಞೆಗಾಗಿ ಸದಾಕಾಲ ಜಾಗೃತವಾಗಿರುವಂತಹ ಒಂದು ಮನಸ್ಸು ಅಥವಾ ಈ ರೀತಿಯ ಕಾಲನ್ನು ತೋರಿಸ್ಕೊಟ್ಟಿದ್ದಾರೆ. ಮನಸ್ಸಿರಬೇಕು ಎಂಬುದಾಗಿ ಕೊಟ್ಟಿದ್ದಾರೆ. ಇಲ್ಲಿ ವೃಷಭಸ್ಯ ವೃಷಣಂ ಸ್ಪೃಷ್ಟ ಶೃಂಗ್ಯೋರ್ಮಧ್ಯೆ ದೃಷ್ಟ ಪುನರ್ಜನ್ಮನ ಲಭ್ಯತೆ ಅಂತ ಹೇಳ್ತಾನೆ. ಅಂದರೆ ನಾನು ಮೊದಲೇ ಹೇಳುವಂತೆ ಈ ಎರಡು ಕೊಂಬಿನ ಮಧ್ಯದಲ್ಲಿ ನಾವು ಬೆರಳನ್ನು ಅಂದರೆ ಹೆಬ್ಬೆರಳು ಮತ್ತು ತೋಳುಗಳನ್ನ ಹಿಡಿದುಕೊಂಡು ಹಿಂಭಾಗದಲ್ಲಿ ಎಡಗೈಯಲ್ಲಿ ಹಿಡಿದುಕೊಂಡು ಆ ಕೊಂಬಿನ ಎರಡು ಮಧ್ಯದಲ್ಲಿ ಶಿವನನ್ನು ದೃಷ್ಟಿಟ್ಟು ನೋಡಿದಾಗ ಪುನರ್ಜನ್ಮವು ಸಿಗಲ್ಲ, ಅಂದರೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾನೆ ಶಾಸ್ತ್ರಕಾರ. ವಿಶೇಷವಾಗಿ ಈ ನಮ್ಮ ದೇವಸ್ಥಾನ ಕಾಮೇಶ್ವರಿ ದೇವಸ್ಥಾನ ಕಾಮೇಶ್ವರ ಸಮಾಯುಕ್ತಾಂ ಕಾಮೇಶ್ವರಿ ನಮಸ್ತುತೆ ವಿಶ್ವೇಶ್ವರಿತಾಂ ಶ್ರೀವಿದ್ಯಾಂ ಬ್ರಹ್ಮಾಂಹಂ ಅಂತ ಹೇಳ್ತಾನೆ. ಶ್ರೀವಿದ್ಯೆಯಿಂದ ಕೂಡಿಕೊಂಡಿರುವಂತಹ ಒಂದು ಈ ಶ್ರೀಚಕ್ರದ ದೇವಸ್ಥಾನ ಏಷ್ಯಾ ಖಂಡದಲ್ಲಿ ಎಲ್ಲೂ ಈ ಥರ ಒಂದು ಸಿಗಲ್ಲ ದೇವಸ್ಥಾನ. ಅಂದರೆ ಈಶ್ವರ ಪಾರ್ವತಿ ಶ್ರೀಚಕ್ರ ಎಲ್ಲ ಕಡೆ ಈಗ ಪ್ರತಿಷ್ಠಾಪನೆ ಇದೆ, ತೋರಿಸ್ತಾರೆ. ಆದರೆ ಆ ಮೂಲ ವಿಗ್ರಹ ಸ್ವರೂಪವನ್ನು ಎಲ್ಲೂ ಕೂಡ ಇನ್ನೂ ನಮಗೆ ಕಂಡು ಬಂದಿಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ, ಹಾಗಾಗಿ ಮನುಷ್ಯನ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸುವಂತಹ ದೇವತೆ ಕಾಮೇಶ್ವರಿ. ವಿಶೇಷವಾಗಿ ಈ ನಮ್ಮ ದೇವಸ್ಥಾನದಲ್ಲಿ ಸಂತಾನ ಆಗದೇ ಇದ್ದವರಿಗೆ ಅಥವಾ ಮದುವೆ ಆಗದೇ ಇದ್ದವರಿಗೆ ಅಥವಾ ಇನ್ನಿತರ ಯಾವುದೇ ಮನುಷ್ಯನ ಇಷ್ಟಾರ್ಥ ಎಲ್ಲ ಕೂಡ ಇಲ್ಲಿ ತನಕ ಯಾರಿಗೂ ಇಲ್ಲ ಅಂತ ತಾಯಿ ಕಳಿಸಿಲ್ಲ. ಆ ಮಹಾತಾಯಿ ಆ ಸ್ವಾಮಿ ಎಲ್ರಿಗೂ ಅನುಗ್ರಹ ಮಾಡಿದ್ದಾನೆ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯನೂ ರುದ್ರಾಭಿಷೇಕದಿಂದ ತ್ರಿಶೇತಿಯಿಂದ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಸೋಮವಾರ ದಿವಸ ವಿಶೇಷವಾಗಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಪ್ರಸಾದ ವಿತರಣೆ, ಅಲಂಕಾರಗಳು, ವಿಶೇಷವಾಗಿ ಪೂಜೆ ಪುನಸ್ಕಾರ ತುಂಬ ಜನ ಸೇರಿಕೊಂಡು ತನ್ನ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಇನ್ನು ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಪ್ರದೋಷ ಪೂಜೆ, ಸಂಕಷ್ಟರ ಮಹಾಪೂಜೆ, ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ಪೂಜೆ ಪುನಸ್ಕಾರಗಳು. ಹೀಗೆ ಇನ್ನು ಕಾರ್ತಿಕ ಮಾಸದಲ್ಲಿ 1 ತಿಂಗಳ ದೀಪೋತ್ಸವ ನಡೀತಾ ಇರುತ್ತೆ. ಪ್ರತಿ ಕಾರ್ತಿಕ ಸೋಮವಾರ ಒಂದು ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ದೀಪೋತ್ಸವಗಳು. ಕೊನೆಯ ದಿವಸ, ಕಾರ್ತಿಕ ಕೊನೆಯ ದಿವಸ ಉತ್ಸವ ನಡೆಯುತ್ತೆ. ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಸುಮಾರು 27 ಗಂಟೆ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ, ಅಭಿಷೇಕಾದಿಗಳು, ಉತ್ಸವಗಳು ನಡೀತಾ ಇರುತ್ತೆ. ಇದು ವಿಶಿಷ್ಟವಾದಂತಹ ದೇವಸ್ಥಾನ, ಶಕ್ತಿಯ ದೇವಸ್ಥಾನ ಈ ಕಾಮೇಶ್ವರಿ. ನಮ್ಮ ಮಹಾರಾಜರು ನಮಗೆ ಇದನ್ನು ತೋರಿಸ್ಕೊಟ್ಟಿರೋದು ಮತ್ತು ಕೆತ್ತನೆ ಮಾಡಿ ಇದನ್ನು ಪ್ರಪಂಚಕ್ಕೆ ಅವರು ಕೊಟ್ಟಿರುವಂಥ ಅದ್ಭುತವಾದಂತಹ ಕೊಡುಗೆ ಈ ಒಂದು ವಿಶೇಷವಾದಂತಹ ಶಕ್ತಿಯ ದೇವತೆ ಈ ಕಾಮೇಶ್ವರಿ ದೇವಸ್ಥಾನ. ಭಾಳ ಸಂತೋಷ ಸ್ವಾಮಿ. ಇಲ್ಲಿವರೆಗೆ ರಾಮಾಂತರಕ್ಕಿರತಕ್ಕಂಥ ಕಾಮೇಶ್ವರಿ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಅಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಬಗ್ಗೆ ವಿವರಗಳು ತಿಳಿಸ್ಕೊಟ್ಟಿದ್ದೀರಾ. ಕೆತ್ತನೆ ಕೆಲಸಗಳು ಮತ್ತು ಕುಸ್ರಿ ಕೆಲಸಗಳು ಎಲ್ಲ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತೀನಿ. ಈಗೊಂದು ವಿಡಿಯೋ ಮಾಡೋದು ಎಲ್ಲ ವೀಕ್ಷಕರುಗಳು ದಯಮಾಡಿ ನೋಡಿ ಏನೇ ಸಮಸ್ಯೆಗಳಿದೆ ಅವರು ಬಂದು ದೇವಸ್ಥಾನ ಬಂದಿದ್ದು ಅವರ ಸೇವೆ ಸಲ್ಲಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡಿದ್ವಿ. ಜೊತೆಗೆ ಏಷ್ಯಾ ಖಂಡದಲ್ಲಿ ಅತಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಸವನ ಮೂರ್ತಿ ಮತ್ತು ಅಲ್ಲಿ ಏನು ಮಂತ್ರ ಇದೆ, ಇದು ಮಂತ್ರ ಸಮಯದ ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ಪಂಜಿಯ ಒಂದು ಆಹಾರದಲ್ಲಿ ಒಂದು ಬಿಲ್ಪತ್ರೆ ಎಲೆ ಮೇಲೆ ಒಂದು ಮಂತ್ರವನ್ನು ಕೆತ್ತನೆ ಮಾಡಿದ್ದಾರೆ. ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಇದು. ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ಕೆಲಸಗಳನ್ನು ಹೊಂದಿದೆ. ಇಂಥದ್ದು ದಯಮಾಡಿ ಎಲ್ಲರೂ ಕೂಡ ಬಂದು ನೋಡಿ. ಇಂಥ ವಿಶಿಷ್ಟವಾಗಿರೋ ದೇವಸ್ಥಾನ ಎಲ್ಲೂ ಸಿಗುತ್ತಿಲ್ಲ. ಬಂದು ನೋಡಿ ತಮ್ಮ ಅಭಿಷ್ಟಾರ್ಥಗಳನ್ನು ಪೂರ್ತಿಗೊಳಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಮ ಸ್ವಾಮಿಯವರು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಮಾಸ್ವಾಮಿ. ನಮಸ್ಕಾರ.